ಎಲ್ರಿಗೂ ಕೂಡ ನಮಸ್ಕಾರ. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಇಕೋ ಕ್ಲಬ್ ಅಡಿನಲ್ಲಿ ತಮ್ಮ ಶಾಲೆಯಲ್ಲಿ ನಿರ್ವಹಣೆ ಮಾಡ್ತಕ್ಕಂತಹ ಚಟುವಟಿಕೆಗಳ ಫೋಟೋ ಮತ್ತು ವಿಡಿಯೋಗಳನ್ನು ನಾವು ಇ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. 2024-25ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಅನುದಾನ ರಹಿತ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಈಗಾಗಲೇ ಇಕೋ ಕ್ಲಬ್ ರಚನೆಯಾಗಿರುತ್ತೆ. ಆ ಇಕೋ ಕ್ಲಬ್ ಅಡಿನಲ್ಲಿ ಏನೇನು ಚಟುವಟಿಕೆಗಳನ್ನು, ಪರಿಸರಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತೀವಿ, ಆ ಚಟುವಟಿಕೆಗಳ ವಿಡಿಯೋ ಮತ್ತು ಫೋಟೋಗಳನ್ನು EEP ಎನ್ವಿರಾನ್ಮೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಏನು ಕರೀತಾರೆ ಆ ಒಂದು ಪೋರ್ಟಲ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಸೊ ಮೊದಲಿಗೆ ನಾವು ರಿಜಿಸ್ಟ್ರೇಷನನ್ನು ಆ ಒಂದು ಪೋರ್ಟಲ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಇಕೋ ಕ್ಲಬ್ಬನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅದಾದ ನಂತರ ನಮ್ಮ ಮೇಲ್ ID-ಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಬರುತ್ತೆ. ಅದನ್ನು ಬಂದಾದಮೇಲೆ ಮತ್ತೆ ನಾವು ಆ ಒಂದು ಪೋರ್ಟಲ್ಗೆ ಲಾಗಿನ್ ಆಗಿ ಈ ಚಟುವಟಿಕೆಗಳ ಫೋಟೋ ಮತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಮೊಬೈಲ್ನ ಗೂಗಲ್ ಬ್ರೌಸರ್ಗೆ ಹೋಗಿ ಆ ಒಂದು ಸರ್ಚ್ ಬಾರಲ್ಲಿ EEP ಅಂತ ಹೇಳಿ ಟೈಪ್ ಮಾಡಿ. ಸೊ ಮಾಡಿದಾಗ ಈ ರೀತಿ ಬ್ಲೂ ಕಲರಲ್ಲಿ ಪೋರ್ಟಲ್ ಲಿಂಕ್ಸ್ ನಿಮಗೆ ಕಾಣಿಸುತ್ತೆ. ಎನ್ವಿರಾನ್ಮೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವೆಬ್ಸೈಟ್ಗೆ ನಾವು ಹೋಗ್ತೀವಿ. ಸೊ ಇಲ್ಲಿ ಎಡಭಾಗದಲ್ಲಿ 3 ಗೆರೆಗಳಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕಾಥ್ಲಾನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ನ್ಯೂ ಅಂತ ಹೇಳಿ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಮತ್ತೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ನೋಡಿ, ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಎಕಾಥ್ಲಾನ್ ಅಂತ ಹೇಳಿ ಇದು ಒಂದು ಗೌರ್ಮೆಂಟ್ ವೆಬ್ಸೈಟ್. ಈ ಒಂದು ಪೇಜ್ ನಿಮಗೆ ಕಾಣಿಸುತ್ತೆ. ಸೊ ನಂತರ ಇಲ್ಲಿ ಸ್ವಲ್ಪ ಇದನ್ನು ನೀವು ದೊಡ್ಡದು ಮಾಡಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮತ್ತೆ 3 ಗೆರೆಗಳಿದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಆಪ್ಷನ್ ಲಾಗಿನ್ ಅಂತ ಹೇಳಿ ಇದೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಈಗಾಗಲೇ ಯೂಸರ್ ನೇಮ್ ಪಾಸ್ವರ್ಡನ್ನು ತೆಗೆದುಕೊಂಡಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ನೀವು ಲಾಗಿನ್ ಆಗಬಹುದು. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಇನ್ನೂ ತೆಗೆದುಕೊಂಡಿಲ್ಲ ಅಂದರೆ ಸೊ ಈ ಒಂದು ಪೋರ್ಟಲ್ನಲ್ಲಿ ನಮ್ಮ ಶಾಲೆ ಇಕೋ ಕ್ಲಬ್ಬನ್ನು ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಫಸ್ಟು ರಿಜಿಸ್ಟ್ರೇಷನ್ ಮಾಡಿದ ನಂತರ ಯೂಸರ್ ನೇಮ್ ಪಾಸ್ವರ್ಡನ್ನು ಅವರೇ ಕಳಿಸ್ಕೊಡ್ತಾರೆ. ಹಾಗಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ರಿಜಿಸ್ಟ್ರೇಷನ್, ಇದು ನಮಗೆ ಅನ್ವಯ ಆಗಲ್ಲ. ಸೆಕೆಂಡ್ ಒನ್ ಇದೆ ನೋಡಿ, ಇಕೋ ಕ್ಲಬ್ ರಿಜಿಸ್ಟ್ರೇಷನ್, ಇದು ನಮಗೆ ಅನ್ವಯ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಮಾಡಿದಾಗ ಒಂದು ರಿಜಿಸ್ಟ್ರೇಷನ್ ಪೇಜು ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನೇನು ಡೀಟೇಲ್ಸ್ ಕೇಳಿರ್ತಾರೆ ಆ ಎಲ್ಲ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಟೈಪ್ ಆಫ್ ರಿಜಿಸ್ಟ್ರೇಷನ್ ಇದೆ. ಸ್ಕೂಲ್ ಆದರೆ ಸ್ಕೂಲು, ಕಾಲೇಜ್ ಆದರೆ ಕಾಲೇಜನ್ನು ತೆಗೆದುಕೊಳ್ಳಿ. ಸೊ ನಂತರ ಇಲ್ಲಿ ನಿಮ್ಮ ಶಾಲೆದು ಡೈಸ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಇದು ಹಾಕಿದ ನಂತರ ಒಂದು ಸ್ಕೂಲ್ ನೇಮನ್ನು ಕೇಳುತ್ತೆ. ಅಲ್ಲಿ ನಿಮ್ಮ ಶಾಲೆಯ ಒಂದು ನೇಮನ್ನು ಹಾಕಬೇಕಾಗತ್ತೆ. ಸೊ ಅದಾದ ನಂತರ ಇಲ್ಲಿ ಟೈಪ್ ಆಫ್ ಸ್ಕೂಲ್ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಅವೈಲಬಲ್ ಇದೆ. ಗೌರ್ಮೆಂಟ್ ಏಡೆಡ್, ಅದರ್ಸ್, ಪ್ರೈವೇಟ್ ಅಂತ ಅನ್ವಯ ಆಗೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಸ್ಟೇಟ್ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೇಟ್ ನೇಮ್ಸ್ ಡಿಸ್ಪ್ಲೇ ಆಗುತ್ತೆ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆದಮೇಲೆ ನಂತರ ಇಲ್ಲಿ ಡಿಸ್ಟಿಕ್ ಅಂತ ಹೇಳಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಟಿಕ್ ನೇಮ್ಸ್ ನಿಮಗೆ ಅವೈಲಬಲ್ ಇರುತ್ತೆ. ಯಾವ ಡಿಸ್ಟಿಕ್ ಬರುತ್ತೆ ನಿಮ್ಮದು ಶಾಲೆ, ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಸ್ಕೂಲ್ ಅಡ್ರೆಸ್ಸನ್ನು ಕೇಳ್ತಾರೆ. ನಿಮ್ಮ ಶಾಲೆದು ಅಡ್ರೆಸ್ಸನ್ನು ನೀವು ಹಾಕಬೇಕಾಗತ್ತೆ. ಸೊ ಈ ರೀತಿ ಹಾಕಿ. ಸೊ ಹಾಕಿದ ನಂತರ ಇಲ್ಲಿ ಪಿನ್ ಕೋಡನ್ನು ಕೇಳುತ್ತೆ. ನಿಮ್ಮ ಶಾಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಇದು ಹಾಕಿದ ನಂತರ ಇಲ್ಲಿ ಹೆಡ್ ಮಾಸ್ಟರ್ ನೇಮ್ ಕೇಳುತ್ತೆ.
ಸೊ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಹೆಸರನ್ನು ಇಲ್ಲಿ ಹಾಕಬೇಕು. ನಂತರ ಇಲ್ಲಿ STD ಕೋಡನ್ನು ಕೇಳುತ್ತೆ. ನಿಮ್ಮ ಬ್ಲಾಕಿನ STD ಕೋಡನ್ನು ಅಲ್ಲಿ ಹಾಕಿ. ಸೊ ನಂತರ ಇಲ್ಲಿ ಫೋನ್ ನಂಬರ್ ಇದೆ, ಮುಖ್ಯ ಶಿಕ್ಷಕರ ಒಂದು ಫೋನ್ ನಂಬರನ್ನು ಅಲ್ಲಿ ಹಾಕಬೇಕು. ಸೊ ಫೋನ್ ನಂಬರ್ ಹಾಕಿದ ಮೇಲೆ ಮೇಲ್ ID ಕೇಳ್ತಿದ್ದಾರೆ. ಆ ಒಂದು ವ್ಯಾಲಿಡ್ ಇರ್ತಕ್ಕಂಥ ಮೇಲ್ IDಯನ್ನು ನೀವಿಲ್ಲಿ ಹಾಕಬೇಕು. ಸೊ ಇದಾದ ನಂತರ ಈಗ ನಿಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಇಕೋ ಕ್ಲಬ್ಬನ್ನು ಸಾಮಾನ್ಯವಾಗಿ ಸೈನ್ಸ್ ಟೀಚರು ಒಂದು ನೋಡಲ್ ಆಗಿರ್ತಾರೆ. ಸೊ ಅವರ ಒಂದು ನೇಮನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಸೊ ಅವ್ರದ್ದು ಒಂದು ಮೇಲ್ IDಯನ್ನು ಇಲ್ಲಿ ಹಾಕಬೇಕಾಗತ್ತೆ ನೀವು. ಸೊ ಮೇಲ್ ID ಹಾಕಿದ ಮೇಲೆ ಇಲ್ಲಿ ಮೊಬೈಲ್ ನಂಬರನ್ನು ನೀವು ಹಾಕಬೇಕಾಗತ್ತೆ. ಸೊ ಹಾಕಿದ ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಇದೆ. ಈ ಒಂದು ಕ್ಯಾಪ್ಚಾವನ್ನು ಕರೆಕ್ಟಾಗಿ ನೀವು ಹಾಕಬೇಕಾಗತ್ತೆ. ಸೊ ಇಷ್ಟು ಹಾಕಿದ ಮೇಲೆ ಇಲ್ಲಿ ಸೇವ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದರೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ UDIS ಕೋಡ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಹೇಳಿ ಬರ್ತದೆ. ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಸೊ ಅದಾದಮೇಲೆ ನೀವು ಒಂದು ಪಾಪಪ್ ಪೇಜ್ ಬರುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟ ಆದಮೇಲೆ ನಿಮ್ಮ ಶಾಲೆ ಏನು ಇಕೋ ಕ್ಲಬ್ಗೆ ರಿಜಿಸ್ಟರ್ ಮಾಡಿರ್ತೀರ, ಸೊ ಆ ಒಂದು ಮೇಲ್ ID ಏನು ಕೊಟ್ಟಿರ್ತೀರ ಆ ಮೇಲ್ IDಗೆ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡು ಒಂದು 12 ಗಂಟೆಗಳು ಆದ ನಂತರ ಆ ಒಂದು ಮೇಲ್ IDಗೆ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡನ್ನು ಬರ್ಕೊಂಡು ಸೊ ನಂತರ ನೀವು ಇದೇ EEP ಪೋರ್ಟಲ್ಗೆ ಲಾಗಿನ್ ಆಗಿ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಗಿ ಅಲ್ಲಿ ನೀವು ಏನು ಚಟುವಟಿಕೆಗಳು ಮಾಡಿರ್ತೀರೋ ಅದರ ಫೋಟೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಮೊದಲಿಗೆ ನಿಮ್ಮ ಶಾಲೆಯನ್ನು ಏನು ಇಕೋ ಕ್ಲಬ್ ಇದೆ ಅದನ್ನು ಈ ಒಂದು ಪೋರ್ಟಲ್ನಲ್ಲಿ ಮೊದಲು ರಿಜಿಸ್ಟ್ರೇಷನನ್ನು ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.